ಇವತ್ತು ನಮ್ಮ ಊರಿನ ಹಿರಿಯರು ಕೆಲವರು ಹೇಳಿದ ಪ್ರಕಾರ ಹಳೆಯದಾದ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಆಗಲಿ ಎರಡೂ ಇದೆ. ಹಾಗಾಗಿ ಅದನ್ನು ನೋಡ್ಲಿಕ್ಕೆ ಅಂತ ಹೊರಟಿದ್ದೀವಿ. ನೋಡುವ, ದೇವರು ಒಳ್ಳೇದು ಮಾಡ್ತಾರ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ತೋರಿಸ್ತೀನಿ ಹೆಂಗಾಗಿದೆ ಅಂತ, ನೋಡುವ. ಜೈ. ಅಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಇದೇ ದಾರಿಯಲ್ಲಿ ಹೋಗಬೇಕು. ಈ ದಾರಿಯಲ್ಲಿ ಹೋದ್ರೆ ಆ ದೈವಸ್ಥಾನ ಎರಡೂ ಸಿಗುತ್ತೆ. ಮತ್ತೆ ನಡೆಯುವ. ಬಯ್ಯ ಬಯ್ಯ. ಎಲ್ಲಿ ಕಾಲಿಡೋದು ಮಾರ. ಆಕ್ಚುಲಿ ಹೇಳಬೇಕು ಅಂದ್ರೆ ಇಲ್ಲಿ ನೋಡ್ತಿದ್ರೆ ನಿಮಗೆ ಚಿಕ್ಕ ಸ್ಥಳ ಅಂತ ಅನಿಸ್ಬೋದು. ಆದರೆ ಈ ಕಲ್ಲಿನ ಮೇಲೆ ಜಾರಿ ಸ್ವಲ್ಪ ಬಿದ್ದರೂ ಸಾಕು, ಸೊಂಟ ಮುರ್ಕೊಳ್ತೀವಿ. ಸೊ ನಿಧಾನವಾಗಿ ಚಲಿಸುವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಯ್ಯೇ ದಾಲಾಪುಜಿ ಅನ್ನಿ ಬ್ರೋ. ಮುಂದೆ ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಹೆಜ್ಜೆ ಇಡಬಾರ್ದು ಅಂತ ದೊಡ್ಡವರು ಹೇಳಿದ್ರು. ಇಡೇ ಮುಟ್ಟ ಬೈತ ಬ್ರೋ ಬಲೆ. ಜೈ ಶ್ರೀರಾಮ್.
ಅಲ್ಲಿ ಬರ್ತಾ ಇದೆ ನೋಡಿ, ಈ ದಾರಿಯಲ್ಲೇ ಹೋಗಬೇಕು ಮುಂದೆ. ಬಲೆ ನೆಟ್ಟೆಂಕು ಹಾಲಂತೂ ದೇವರನ ಜಾಪುಜಿ ಬಲೆ ನೆಟ್ಟರಂಕು ಹಾಲಂತೂ ದೇವರನ ಜಾಪುಜಿ ಹೆಂಕಟ್ಟೆ ನಾವು ದೇವ್ರಲಿ. ಜೈ ಶ್ರೀರಾಮ್. ನನ್ನ ಜೀವಮಾನದಲ್ಲಿ ನನ್ನ ಊರಲ್ಲಿ ಈ ಥರ ಈ ಪ್ಲೇಸ್ ಇದೆ, ಇಲ್ಲಿ ಕಾಲು ತಿರ್ತೀನಿ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಇಲ್ಲಿಗೆ ನಾನು ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಇದು ನಮ್ಮೂರಲ್ಲೇ ಮೊದಲನೇ ಬಾರಿಗೆ ಬರ್ತಾ ಇದ್ದೀನಿ ಇಲ್ಲಿಗೆ. ಒಲೆ 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 ಬನ್ನಿ ಹೋಗುವ, ಮುಂದಕ್ಕೆ ಸಾಗುವ. ಏನಾದರೂ ಆಗಲಿ ನನಗೆ ಆ ದೈವಸ್ಥಾನನ ನೋಡಲೇಬೇಕು. ಹೊಂಡ ಇದೆಯಾ ಅಂತ, ಎಕ್ಸ್ಟ್ರಾ ಹೋದರೆ ಸೊಂಟ ಮುರ್ಕೊಳ್ತೀವಿ ಅಂತ ಎಲ್ಲ. ಅದು ಗುಂಡಿ ಉಂಟು ಮಾರ ಒಟ್ಟರೆ ಸಿಗೋದು ಕಾದೆ ಜಾರ್ಲು ಬೋಲು ಮೂಲ ಬೋಲು ಈ ಕಾಡ ಈ ಕಾಡ ಬೋಲತ ನಡಿ ಜೈ ನೋಡುವ. ಅವ್ರು ಬರಲ್ಲ ಅಂತೆ, ಅವ್ರುಗಳಿಗೆ ಸೂತ್ಗ, ಹಾಗಾಗಿ ದೇವಸ್ಥಾನಕ್ಕೆ ಕಾಲಿಡಲ್ಲ. ನೋಡುವ, ಇಲ್ಲಿವರೆಗೂ ಬಂದಿದ್ದೀನಿ, ಮುಂದೆ ಹೋಗುವ. ದೇವ್ರ ಕೈ ಹಿಡಿತಾನೆ. ಜೈ ಶ್ರೀರಾಮ್. ಜೈ ಬಜರಂಗಬಲಿ. ಕಾಡಲ್ಲಿ ನಮ್ಮ ಪಯಣವು ಸಾಗುತ್ತಿದೆ. ಎರಡು ಹಂತದವರೆಗೂ ಬಂದಿದ್ದೀವಿ. ದೇವರುಗಳ ಹಳೆಯ ಕಾಲದ ವಸ್ತುಗಳೆಲ್ಲ ಇದೆ ಅಂತ ಹೇಳ್ತಾರೆ. ಮೇಲೆ ಯಾರು ಹೋಗ್ತಿಲ್ಲ. ಈಗ ಸುತ್ತಮುತ್ತ ಹೋಗುವ, ಆದಷ್ಟು ತೋರಿಸ್ತೀನಿ, ಬೇಜಾರು ಮಾಡ್ಕೊಬೇಡಿ. ಹಿರಿಯರು ಹೇಳಿದ ಮಾತನ್ನು ನಾವು ತಪ್ಪಂಗಿಲ್ಲ. ಅದಕ್ಕೋಸ್ಕರ ಇದು ನಮ್ಮ ತುಳುವಿನಲ್ಲಿ ಅರಾರಿ ಬಿದ್ದಿರೋ ದೇವಸ್ಥಾನ ಅಂತ ಹೇಳ್ತಾರೆ. ಅರಾರಿ ಬಿದ್ದಿರೋ ದೇವಸ್ಥಾನ.
ಅದನ್ನು ರಕ್ಷಿಸ್ತಾ ಇರ್ತವೆ. ಹಾಗಾಗಿ ಇಲ್ಲಿಗೆ ಹೋಗೋಕ್ಕೆ ನಮಗೆ ಆಗ್ತಿಲ್ಲ. ನಿಮಗೆ ಕಾಣಬಹುದು, ದೂರದಿಂದನೇ ತೋರಿಸ್ತೀನಿ. ಇಲ್ಲಿ ನಿಮಗೆ ಪೂರ್ತಿ ತೋರ್ಸೋಕ್ಕೆ ನನಗೆ ಆಗ್ತಿಲ್ಲ, ಯಾಕಂದರೆ ಕಾಡುಗಳು ಬೆಳ್ಕೊಂಡ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು ಸುತ್ತ ಇದೆ, ಅದು ಸುತ್ತ ಇದೆ. ಈ ನದಿ ಆ ಕಡೆಯಿಂದನೂ ಇದೆ, ಈ ಕಡೆಯಿಂದನೂ ಇದೆ. ಅದರ ಮಿಡ್ಲಲ್ಲಿ ಇರೋ ದೇವಸ್ಥಾನ ಹಳೆಯದಾದದ್ದು. ಹಾಗಾಗಿ ಅದನ್ನು ಯಾರೂ ಮುಂದುವರ್ಸೋಕ್ಕೆ ಹೋಗಿಲ್ಲ. ಮುಂದುವರಿಸ್ಬೇಕು ಅಂದರೆ ಊರಿನವರೆಲ್ಲ ಒಗ್ಗಟ್ಟಾಗಬೇಕು. ಅದನ್ನು ಯಾರೂ ಮನಸ್ಸು ಮಾಡ್ತಿಲ್ಲ. ಹಾಗಾಗಿ ಹೇಳೋದಕ್ಕೆ ನಾನು ಯಾವನೂ ಅಲ್ಲ. ನನಗೆ ದೊಡ್ಡವರು ಹೇಳಿದ್ರು, ಒಂದು ಸ್ವಲ್ಪ ಇಂಟ್ರೆಸ್ಟಲ್ಲಿ ಬಂದೆ. ನನ್ನ ಹತ್ರ ಡ್ರೋನ್ ಕ್ಯಾಮ್ರಾ ಇದ್ದಿದ್ರೆ ಆಲ್ಮೋಸ್ಟ್ ಹೈಟಲ್ಲಿ ಇದು ಮಾಡಿ ತೋರಿಸ್ಬೋದಿತ್ತು ಹೆಂಗಿದೆ ಅಂತ. ಆದರೆ ಕಾಡೆಲ್ಲ ಬೆಳ್ಕೊಂಡಿದೆ, ಹಾಗಾಗಿ ಅದನ್ನು ನಿಮಗೂ ನೋಡೋಕ್ಕಾಗಲ್ಲ. ಇಲ್ಲಿ ನಾನು ನೋಡ್ಬೋದು ಹತ್ತಿರದಿಂದ ಹಿಂಗಿದೆ ಅಂತ, ಬಟ್ ಕಾಡಲ್ಲಿ ನಿಮ್ಗೆ ಏನೂ ಕಾಣಿಸಲ್ಲ. ಆ ಕೆಳಗಡೆ ಕಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ, ಬಟ್ ಇದೆಲ್ಲ ನ್ಯಾಚುರಲ್ ಆಗಿರೋದಲ್ಲ, ಇದು ಹಳೆ ಕಾಲದವರು ಮಾಡಿರೋದು. ಜೈ ಶ್ರೀರಾಮ್, ಜೈ ಬಜರಂಗಬಲಿ ಅಷ್ಟೇ.